ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಈ ದಿನದಿಂದ ನಮಗೆ ಹೊಸ ವರ್ಷ ಆರಂಭ ಆಗುತ್ತದೆ. ಅಂದ್ರೆ ಯುಗಾದಿ ಹಬ್ಬ. ಎಷ್ಟ್ ಚೆನ್ನಾಗಿದೆ ಅಲ್ಲ ಅರ್ಥ. ಬೆಳಿಗ್ಗೆ ಮುಂಚೆನೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡು ಒಣಗಿರೋ ಅಂತಹ ಕಾಯಿ ಕಂಟನ ಸ್ವಲ್ಪ ಸುಟ್ಟಿ ಅದಕ್ಕೆ ಒಣಗಿರೋ ಅಂತಹ ಬೆರಣಿನ ಹಾಕಿ ಅದಕ್ಕೆ ಧೂಪ ಹಾಕಿ ಮನೆಗೆಲ್ಲ ಹೊಗೆ ಕೊಡೋದ್ರಿಂದ ಸಕಾರಾತ್ಮಕ ಶಕ್ತಿಗಳು ಮನೆಗೆಲ್ಲ ತುಂಬಿಕೊಳ್ಳುತ್ತೆ, ಉತ್ಪತ್ತಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಮತ್ತೆ ಬೆಳಿಗ್ಗೆನೆ ಎದ್ದು ಹೊಸ್ಲು ತೊಳೆದು ರಂಗೋಲಿ ಹಾಕಿ ತೋರಣ ಕಟ್ಟಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಒಲಿತಾಳೆ ಅನ್ನೋದೊಂದು ನಂಬಿಕೆ. ಮತ್ತೆ ಈ ನಂಬಿಕೆಗಳನ್ನ ಫಾಲೋ ಮಾಡೋದ್ರಿಂದ ನಾವು ಕಳ್ಕೊಳ್ಳೋದಂತೂ ಏನೂ ಇರೋದಿಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸಿ ಬೇವು ಬೆಲ್ಲ ಎಲ್ಲ ತಿಂದು ಕಷ್ಟ ಸುಖ ಎರಡೂನು ಸಮವಾಗಿ ಕೊಡಪ್ಪ ದೇವ್ರೆ, ಕಷ್ಟ ಜಾಸ್ತಿ ಕೊಟ್ರು ಅದನ್ನ ತಡ್ಕೊಳ್ಳೋ ಶಕ್ತಿನೂ ಕೊಡು ಅಂತ ಕೇಳ್ಕೊಂಡು ಬೆಳಗಿನ ತಿಂಡಿಗೆ ಇಡ್ಲಿ ಸಾಂಬಾರ್ ಚಟ್ನಿ ಮಾಡ್ಕೊಂಡು ಚೆನ್ನಾಗಿ ತಿಂದು ಮಧ್ಯಾಹ್ನ ಹೋಳಿಗೆ ವಡೆ ಮಾವಿನಕಾಯಿ ಚಿತ್ರಾನ್ನ ಅನ್ನ ಸಾಂಬಾರ್ ಕೋಸುಂಬರಿ ಮೊಸರು ಮಸಾಲೆ ಮಜ್ಜಿಗೆ ಎಲ್ಲ ಸರಿಯಾಗಿ ತಿನ್ಕೊಂಡು ಸಾಯಂಕಾಲ ಕೋದಂಡರಾಮ ಟೆಂಪಲ್ಗೆ ಹೋದ್ವಿ. ಹಬ್ಬದ ದಿನ ದೇವ್ರ ಆಶೀರ್ವಾದ ತಗೊಂಡು ಹಾಗೆ ಹಸುಗಳ ಹತ್ರ ಹೋದ್ವಿ. ನಮ್ಮಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿಷ್ಕಲ್ಮಶ ಪ್ರೀತಿ ತೋರ್ಸೋದ್ರಲ್ಲಿ ಮೂಕ ಪ್ರಾಣಿಗಳನ್ನ ಬಿಟ್ರೆ ಇನ್ಯಾವುದೂ ಇಲ್ಲ. ನಾವು ಸ್ವಲ್ಪ ಹೊತ್ತು ಹಸುಗಳ ಜೊತೆ ಆಟ ಆಡಿ ಅದ್ರ ಜೊತೆ ಮಾತಾಡಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಹಬ್ಬದ ದಿನನ ಮುಗಿಸಿದ್ವಿ. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.